ಫ್ರೆಂಡ್ಸ್, ಇವತ್ತು 31 ಅಕ್ಟೋಬರ್, ಲಾಸ್ಟ್ ಮಂತ್ ಆಫ್ ದಿಸ್ ಏನಂತೀರಿ ಲಾಸ್ಟ್ ಡೇ ಆಫ್ ದಿಸ್ ಮಂತ್. ವಾಕಿಂಗ್ ಬಂದಿದೆ, ಹಾಗೆ ಒಂದು ಕೊರಿಯರ್ ಮಾಡೋದಿತ್ತು ಬೆಂಗಳೂರಿಗೆ. ಇವತ್ತು ನೋಡ್ರಿ, ನಾನು ಹೊರಗಡೆ ಬಂದಿದ್ದೀನಿ ವಾಕ್ಗೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಕ್ಲೈಮೇಟ್ ಯಾವ ಥರ ಇದೆ, ಸ್ಕೈ ಅಂತ ಹೇಳ್ಬಿಟ್ಟು. ಇಲ್ಲಿ ವಾಕ್ ಬಂದಿದ್ದಾರೆ ಕೆಲವೊಂದಿಷ್ಟು ಜನ, ವಾಕ್ ಮಾಡ್ತಿದ್ದಾರೆ. ಬಟ್ ನನ್ನ ಕಡೆಯಿಂದ ಒಂದು ಒಳ್ಳೆಯ ಒಂದು ಏನಾದರೂ ಯೂಟ್ಯೂಬ್ನಲ್ಲಿ ಮಾಡಬೇಕು ಅಂದ್ಕೊಂಡು ಡೇ 3 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಇಂದು ತಾರೀಕು ದಿನಾಂಕ 31/10/2025. ಈ ದಿನ ಅಂದರೆ ಹಿಂದಿನ 2 ದಿನಗಳಲ್ಲಿ ನಾನು ಬೈಕ್ ಸಂಚರಿಸಿರುವುದು ಅಪ್ ಟು 85,896, 29/10/2025 ಚಲಿಸಿದರೆ 30ನೇ ತಾರೀಕು 979 ಕಿಲೋಮೀಟ್ರ್ ಆಯಿತು. ಅಂದರೆ ಪರ್ ಡೇ 80 ಕಿಲೋಮೀಟರ್ಸ್ ನಾನು ಬೈಕಲ್ಲಿ ಟ್ರಾವೆಲ್ ಮಾಡಿದೆ. ಆ ನಂತರ ನಾನು ದಿನಾಂಕ 29/10 7 ಗಂಟೆ 2 ನಿಮಿಷ ಮೊಬೈಲ್ ನೋಡಿದರೆ, ನಾನಂತರ 7 ತಾಸು 1 ಮಿನಿಟ್ ಮೊಬೈಲ್ ನೋಡಿದೆ. ಆ ನಂತರದಲ್ಲಿ ಯೂಟ್ಯೂಬ್ಗಂದೆ 3 ಅವರ್ಸ್ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ. ಓಕೆ, 2 ದಿನ 3 ಅವರ್ಸ್ ಬರೀ ಯೂಟ್ಯೂಬ್ನಲ್ಲಿ ಸ್ಪೆಂಡ್ ಮಾಡಿದೆ. ಆ ನಂತರ 29/10 ನಾನು 5,432 ಸ್ಟೆಪ್ಸ್ ಸಂಚರಿಸಿದರೆ, 30ನೇ ತಾರೀಕು ನಾನು 4,373 ಸ್ಟೆಪ್ಸ್, ಅಂದರೆ 3 ಕಿಲೋಮೀಟ್ರ್ ಮಾತ್ರ ಸಂಚರಿಸಿರೋದು. ನೋಡೋಣ, ಡೇ ಬೈ ಡೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಯಾವ ಒಳ್ಳೆ ಥಿಂಗ್ಸನ್ನು ಕಲಿತೀನಿ, ಕೆಟ್ಟ ಹ್ಯಾಬಿಟ್ಸ್ನ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.